ನೋಡಿ, ಜೀವನದಲ್ಲಿ ನಮ್ಮ ಜೊತೆಗೆ ಈ ತರ ಅನೇಕ ಬಾರಿ ಆಗುತ್ತೆ. ನಾವು ನಮ್ಮ ಜಾಬ್ ನಿಂದ, ನಮ್ಮ ಬಾಸ್ ನಿಂದ, ಮತ್ತೆ ನಮ್ಮ ವರ್ಕ್ ಲೋಡ್ ನಿಂದ ಸೋತು ಯೋಚನೆ ಮಾಡುತ್ತೇವೆ, ಸಾಕು ಇನ್ ಮುಂದೆ ಜಾಸ್ತಿ ಆಯ್ತು, ನಾ ಇನ್ ಮುಂದೆ ಈ ಕೆಲಸ ಮಾಡೋದಿಲ್ಲ, ನನಗೆ ಕೇವಲ ಲೈಫ್ ನಲ್ಲಿ ಫೈನಾನ್ಷಿಯಲಿ ಹ್ಯಾಪಿ ಆಗುವುದು ಇದೆ ಅಂತ ಅನ್ಕೊಳ್ತೀವಿ. ಆದರೆ ತಮ್ಮ ಕುಟುಂಬದ ಕಡೆಗೆ ನೋಡಿ, ತಮ್ಮ ಮೇಲೆ ಇರುವ ಸಾಲವನ್ನು ನೋಡಿ, ಮಕ್ಕಳ ಸ್ಕೂಲ್ ಕಾಲೇಜ್ ಫೀಸ್ ನೋಡಿ, ಇಲ್ಲ ವಯಸ್ಸಾದ ತಮ್ಮ ತಂದೆ ತಾಯಿಯ ಹೆಲ್ತ್ ಎಕ್ಸ್ಪೆನ್ಸಸ್ ಅನ್ನ ನೋಡಿ ನಾವು ಈ ನಿರ್ಧಾರ ಯಾವತ್ತೂ ತಗೊಳ್ಳೋದಿಲ್ಲ. ಮತ್ತೆ ಗೊತ್ತಿಲ್ದೇನೆ ಒಂದು ಇಂತಹ ರ್ಯಾಟ್ ರೇಸ್ ನಲ್ಲಿ ಓಡಲು ಪ್ರಾರಂಭ ಮಾಡುತ್ತೇವೆ. ಮತ್ತೆ ಇದು ನಮಗೆ ಯಾವತ್ತೂ ಹ್ಯಾಪಿನೆಸ್ ನೀಡೋದೇ ಇಲ್ಲ. ಅಂದ ಹಾಗೆ ನೀವೆಲ್ಲ MS ಧೋನಿ ದ ಅನ್ಟೋಲ್ಡ್ ಸ್ಟೋರಿ ಸಿನಿಮಾ ಅಂತೂ ನೋಡೇ ಇರ್ತೀರಾ. ಅಲ್ಲಿ MS ಧೋನಿ ಒಂದು ಬ್ರೆಂಚ್ ಮೇಲೆ ಕೂತಿರುವ ಸೀನ್ ಅಂತೂ ನೋಡೇ ಇರ್ತೀರಾ. ಅಲ್ಲಿ ಅವರು ತಮ್ಮ ಜಾಬ್ ನಿಂದ ಫ್ರಸ್ಟ್ರೇಟೆಡ್ ಆಗಿದ್ರು. ಜೀವನದಲ್ಲಿ ಯಾವುದೇ ಗೋಲ್ ಕಾಣಿಸ್ತಾ ಇರಲಿಲ್ಲ. ಕೇವಲ ತಮ್ಮ ಫ್ಯಾಮಿಲಿಯನ್ನ ಖುಷಿ ಪಡಿಸಲು ಕೆಲಸ ಮಾಡ್ತಾ ಇದ್ರು. ಆಗ ಅವರ ಮುಂದೆ ಒಂದು ಟ್ರೈನ್ ಬಂದು ನಿಲ್ಲುತ್ತೆ. ಮತ್ತೆ ಆ ಟ್ರೈನ್ ಅವರ ಪೂರ್ತಿ ಜೀವನ ಬದಲಾವಣೆ ಮಾಡುತ್ತೆ. ಈಗ ಯೋಚನೆ ಮಾಡಿ, ಆ ದಿನ ಧೋನಿ ಆ ನಿರ್ಧಾರ ತಗೊಳ್ಳಲಿಲ್ಲ ಅಂದ್ರೆ ಭಾರತಕ್ಕೆ ಒಬ್ಬ ಒಳ್ಳೆಯ ಕ್ಯಾಪ್ಟನ್ ಸಿಗ್ತಾ ಇರಲಿಲ್ಲ. ಮತ್ತೆ MSDಗೆ ಟ್ರೂ ಸಕ್ಸಸ್ ಮತ್ತೆ ಹ್ಯಾಪಿನೆಸ್ ಸಹ ಸಿಗ್ತಾ ಇರಲಿಲ್ಲ. ನೋಡಿ, ನಾನು ನಿಮ್ಗೆ ಜಾಬ್ ಬಿಡಲು ಅಥವಾ ಬದಲಾವಣೆ ಮಾಡಲು ಹೇಳ್ತಾ ಇಲ್ಲ, ಬದಲಾಗಿ ಅರ್ಥ ಮಾಡಿಸ್ತಾ ಇದ್ದೇನೆ. ಜೀವನದಲ್ಲಿ ಪ್ರತಿಯೊಬ್ಬರ ಮುಂದೆ ಇಂತಹ ಪರಿಸ್ಥಿತಿ ಬರುತ್ತೆ. ನಿಮಗೆ ಎಲ್ಲವೂ ಸರಿಪಡಿಸುವ ಅವಕಾಶ ಸಿಗುತ್ತೆ. ಕೆಲವೊಬ್ಬರಿಗೆ ತಮ್ಮ ಕರಿಯರ್ ಜೊತೆಗೆ ಸಿಗುತ್ತೆ, ಕೆಲವೊಬ್ಬರಿಗೆ ತಮ್ಮ ಫೈನಾನ್ಸ್ ಮತ್ತೆ ಹಣದ ಜೊತೆಗೆ ಸಿಗುತ್ತೆ. ಆಗ ನೀವೇ ನಿರ್ಧಾರ ಮಾಡಬೇಕಾಗತ್ತೆ, ನೀವು ಆ ಟ್ರೈನ್ ಅನ್ನ ಹತ್ತಿದ ಮೇಲೆ ಏನ್ ಮಾಡ್ತೀರಾ ಅನ್ನೋದು. ನೋಡಿ, ನಾ ಇಂತಹ ಅನೇಕ ಜನರನ್ನ ನೋಡಿದ್ದೇನೆ. ದೊಡ್ಡ ಬಿಸ್ನೆಸ್ ಮಾಡೋದಿಲ್ಲ, ದೊಡ್ಡ ವೆಲ್ತ್ ಕ್ರಿಯೇಟ್ ಮಾಡೋದಿಲ್ಲ, ಯಾವುದೇ ಲಾಟ್ರಿ ಸಿಕ್ಕಿರೋದಿಲ್ಲ, ಕೇವಲ 9 to 5 ಜಾಬ್ ಮಾಡಿಯೂ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರ್ತಾರೆ. ಏಕೆಂದ್ರೆ ಅವರು ಹಣದ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಟಿರ್ತಾರೆ. ಅದುವೇ ಇನ್ವೆಸ್ಟ್ಮೆಂಟ್, ಸೇವಿಂಗ್ಸ್, ಎಮರ್ಜೆನ್ಸಿ ಫಂಡ್ ಮತ್ತೆ ರಿಟೈರ್ಮೆಂಟ್ ಪ್ಲಾನ್ ಸಲುವಾಗಿ ಹಣ ಉಳಿತಾಯ ಮಾಡಿರ್ತಾರೆ. ಅದೇ ತರ ಆಥರ್ JL ಕೋಲಿನ್ಸ್ ಒಬ್ಬ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಮತ್ತೆ ನ್ಯೂಯಾರ್ಕ್ ಟೈಮ್ಸ್ ನ ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗಿದ್ರು. ಅವರು ತಮ್ಮ ಜೀವನದಲ್ಲಿ ತಮ್ಮ ಪ್ಯಾಷನ್ ನ ಜೊತೆಗೆ ಕೆಲವೊಂದು ಇಂತಹ ರಿಲೇಶನ್ಶಿಪ್ ಬಿಲ್ಡ್ ಮಾಡಿದ್ರು. ಇದರಿಂದ ಇವತ್ತಿಗೂ ಅವರಿಗೆ ಮತ್ತೆ ಅವರ ಮಕ್ಕಳಿಗೆ ರಿಟರ್ನ್ ಸಿಗ್ತಾ ಇದೆ. ತುಂಬಾ ಕಷ್ಟಪಟ್ಟು ಮತ್ತೆ ತುಂಬಾ ಫ್ರುಗಾಲಿಟಿ ಜೀವನ ಬದುಕಿದ ನಂತರ ಆಥರ್ ಹಣದ ಬಗ್ಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿದ್ರು. ಮತ್ತೆ ಇಂತಹ ಸ್ಟೆಪ್ ಫಾಲೋ ಮಾಡಿದ್ರು. ಮತ್ತೆ ಅದೇ ಅವರ ಅಭ್ಯಾಸ ಆಗಿ ನಿರ್ಮಾಣ ಆಯಿತು. ಅವರನ್ನ ರಿಚ್ ಮತ್ತೆ ಸಕ್ಸಸ್ಫುಲ್ ವ್ಯಕ್ತಿಯನ್ನಾಗಿ ಮಾಡಿದೆ. ಮತ್ತೆ ಆ ಎಲ್ಲಾ ಸ್ಟೆಪ್ಸ್ ಗಳನ್ನ ತಮ್ಮ ಪುಸ್ತಕ ದ ಸಿಂಪಲ್ ಪಾತ್ ಟು ವೆಲ್ತ್ ನಲ್ಲಿ ಬರೆದಿದ್ದಾರೆ. ಅವರು ತಮ್ಮ 11 ವರ್ಷದ ಮಗಳಿಗಾಗಿ ಈ ಪುಸ್ತಕವನ್ನು ಬರೆದಿದ್ರು. ಏಕೆಂದ್ರೆ ಅವರಿಗೆ ವೆಲ್ತ್ ಮತ್ತೆ ಫೈನಾನ್ಸ್ ನ ಬಗ್ಗೆ ಒಳ್ಳೆಯ ನಾಲೆಜ್ ಸಿಗಲು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಈ ಅಮೇಜಿಂಗ್ ಪುಸ್ತಕದ ಲೆಸನ್ಸ್ ಗಳನ್ನ ತಿಳಿಯೋಣ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಸ್ಟೆಪ್ ನಂಬರ್ 1, ಗೆಟ್ FU ಮನಿ. ನೋಡಿ, FU ಮನಿ ಅಂದ್ರೆ ಒಂದು ಇಂತಹ ಅಮೌಂಟ್ ಆಗಿರ್ಬೇಕು. ಅದನ್ನ ಸೇವ್ ಮಾಡಿದ ನಂತರ ತಮ್ಮ ಫೈನಾನ್ಸ್ ಸಲುವಾಗಿ ಯೋಚನೆ ಮಾಡುವ ಅವಶ್ಯಕತೆ ನಿಮಗೆ ಬರಬಾರ್ದು. FU ಮನಿಯನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ತಿಳಿಯೋಣ. ಈತನ ಹೆಸರಿದೆ ರಾಹುಲ್. ಈತನ ಮಂತ್ಲಿ ಸ್ಯಾಲರಿ ಇದೆ 30 ರಿಂದ 40 ಸಾವಿರ ರೂಪಾಯಿ. ಮತ್ತೆ ಅವನ ಮಂತ್ಲಿ ಎಕ್ಸ್ಪೆನ್ಸಸ್ EMI ಸೇರಿಸಿ ತಮ್ಮ ಫ್ಯಾಮಿಲಿಯ ಔಷಧಿಯ ಖರ್ಚು ಎಲ್ಲವೂ ಸೇರಿಸಿ 25 ಸಾವಿರ ರೂಪಾಯಿ ಆಗುತ್ತೆ. FU ಮನಿ ಸಲುವಾಗಿ ರಾಹುಲ್ಗೆ ಕಡಿಮೆ ಅಂದ್ರು 25 ಸಾವಿರ ಗುಣಿಲೆ 36 ಅಂದ್ರೆ ಟೋಟಲಿ 3 ವರ್ಷದ ಖರ್ಚುಗಳು ಅವನ ಬಳಿ ರೆಡಿ ಆಗಿರಬೇಕು, ವಿಚ್ ಇಸ್ 9 lakh rupees. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ರಾಹುಲ್ 9 ಲಕ್ಷ ಹೇಗೆ ಉಳಿತಾಯ ಮಾಡ್ತಾನೆ? FU ಮನಿ ಕ್ರಿಯೇಟ್ ಮಾಡಲು ಆಥರ್ ನಮಗೆ 2 ದಾರಿಗಳ ಬಗ್ಗೆ ಹೇಳ್ತಾರೆ. ಒಂದು, ಟ್ರೈ ಟು ಇನ್ಕ್ರೀಸ್ ಯುವರ್ ಇನ್ಕಮ್. 40 ಸಾವಿರ ರೂಪಾಯಿ ಸಂಪಾದನೆ ಮಾಡುವ ಒಬ್ಬ ವ್ಯಕ್ತಿ 9 ಲಕ್ಷದ FU ಮನಿ ಹೇಗೆ ಸೇವ್ ಮಾಡ್ತಾನೆ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಕಾಡ್ತಾ ಇರಬಹುದು. ಹೌದು, ಇಷ್ಟೊಂದು ದೊಡ್ಡ ಮನಿ ಒಂದೇ ದಿನದಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಅದಕ್ಕೆ ತಮ್ಮ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡಿಕೊಳ್ಳಬೇಕು. ನಂತರವೇ ನೆಕ್ಸ್ಟ್ ಸ್ಟೆಪ್ ಫಾಲೋ ಮಾಡಬೇಕು. ಈಗ ರಾಹುಲ್ ಬಳಿ ಇನ್ಕಮ್ ಹೆಚ್ಚಿಸುವ ಅನೇಕ ಆಯ್ಕೆಗಳಿವೆ. ಫ್ರೀಲಾನ್ಸಿಂಗ್, ಕಂಟೆಂಟ್ ಕ್ರಿಯೇಷನ್, ಬ್ಲಾಗ್ ರೈಟಿಂಗ್ ಇಂತಹ ವಿಷಯಗಳು ನಿಮ್ಮಿಂದ ಕೇವಲ ನಿಮ್ಮ 4 ರಿಂದ 5 ಗಂಟೆಗಳು ಕೇಳುತ್ತೆ. ಮತ್ತೆ ನಿಮಗೆ ಒಂದು ಒಳ್ಳೆಯ ಇನ್ಕಮ್ ಜನರೇಟ್ ಮಾಡಿ ಕೊಡುತ್ತೆ. ಅದಕ್ಕೆ ಪಾರ್ಟ್ ಟೈಮ್ ಏನಾದ್ರೂ ಕೆಲಸ ಮಾಡಿ ಒಂದು ಸೈಡ್ ಇನ್ಕಮ್ ಜನರೇಟ್ ಮಾಡಿಕೊಳ್ಳಿ. ನಂಬರ್ 2, ಟ್ರೈ ಸೇವಿಂಗ್ 50% ಆಫ್ ಯುವರ್ ಇನ್ಕಮ್ ಅಂಡ್ ಟು ಬಿ ಫ್ರೂಗಲ್. ತಮ್ಮ ಇನ್ಕಮ್ ಅನ್ನ ಹೆಚ್ಚಿಸಿಕೊಂಡ ಬಳಿಕ ನೆಕ್ಸ್ಟ್ ಸ್ಟೆಪ್ ಅನ್ನ ಫಾಲೋ ಮಾಡಬೇಕು. ಅದುವೇ ಸೇವ್ 50% ಆಫ್ ಯುವರ್ ಇನ್ಕಮ್. ಈಗ ರಾಹುಲ್ ನ ಇನ್ಕಮ್ 20 ಸಾವಿರ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ಳೋಣ. ಈಗ ಅವನ ಇನ್ಕಮ್ 60 ಸಾವಿರ ರೂಪಾಯಿ ಆಗಿದೆ. ಈಗ ಆದಷ್ಟು ಬೇಗ FU ಮನಿ ಕ್ರಿಯೇಟ್ ಮಾಡಲು 50% ಹಣ ಉಳಿತಾಯ ಮಾಡಬೇಕು. ಅಂದ್ರೆ 30 ಸಾವಿರ ರೂಪಾಯಿ. ಮತ್ತೆ ಅದನ್ನ ಒಂದು ಇಂತಹ ಸ್ಥಾನದಲ್ಲಿ ಹೂಡಿಕೆ ಮಾಡಬೇಕು. ಅಲ್ಲಿ 10 ರಿಂದ 12% ಆನ್ಯುವಲ್ ರಿಟರ್ನ್ ಸಿಗ್ತಾ ಇರಬೇಕು. ಹೇಗೆ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ, 50% ಹಣವನ್ನು FU ಮನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮತ್ತೆ ಈ ತರ ಆತ ಅವಾಗಲೇ ಮಾಡ್ತಾನೆ ಯಾವಾಗ ಅನಗತ್ಯ ಖರ್ಚುಗಳನ್ನ ಕಡಿಮೆ ಮಾಡಿ ಒಂದು ಫ್ರೂಗಲ್ ಜೀವನ ಬದುಕಿದ್ದಾಗ. ಯಾವ ವಸ್ತುವಿನ ಜಾಸ್ತಿ ಅವಶ್ಯಕತೆ ಇದೆ ಅದರ ಮೇಲೆಯೇ ಮೊದಲು ಖರ್ಚು ಮಾಡಿ, ನಂತರ ಉಳಿದ ಹಣ FU ಮನಿ ಒಳಗೆ ಹಾಕಿ. ಸ್ಟೆಪ್ ನಂಬರ್ 2, ಪೇ ಡೆಟ್ಸ್ ಕ್ವಿಕ್ಲಿ. ನೋಡಿ, ವೆಲ್ತ್ ಕ್ರಿಯೇಷನ್ ಅಂದ್ರೆ ಕೇವಲ ಹಣ ಸಂಪಾದನೆ ಮಾಡುವುದು, ಇನ್ವೆಸ್ಟ್ಮೆಂಟ್ ಮಾಡುವುದೇ ಅಲ್ಲ, ಬದಲಾಗಿ ಆ ಹಣವನ್ನು ಸರಿಯಾಗಿ ಜೋಪಾನ ಮಾಡುವುದು ಆಗಿರುತ್ತೆ. ಆದ್ರೆ ತುಂಬಾ ಜನ ಇಂತಹ ಎಂಡ್ಲೆಸ್ ಟ್ರ್ಯಾಪ್ ನಲ್ಲಿ ಸಿಕ್ಕಿ ಬೀಳ್ತಾರೆ. ಆಗ ಅವರಿಂದ ಹಣ ಸಂಪಾದನೆ ಮಾಡುವುದು ಬಿಟ್ಟಾಕಿ ಹಣ ಉಳಿತಾಯ ಮಾಡಲು ಆಗೋದಿಲ್ಲ. ಮತ್ತೆ ಈ ಎಂಡ್ಲೆಸ್ ಟ್ರ್ಯಾಪ್ ನ ಹೆಸರಿದೆ ಡೆಟ್, ಅಂದ್ರೆ ಲೋನ್ಸ್, EMI, ಸಾಲ. ಹಾಗಿದ್ರೆ ಇದನ್ನ ಒಂದು ಉದಾಹರಣೆ ಮೂಲಕ ತಿಳಿಯೋಣ ಬನ್ನಿ. ಈತನ ಹೆಸರಿದೆ ಅಭಿಷೇಕ್. ವಯಸ್ಸು
ವಯಸ್ಸು 22 ವರ್ಷ. ಈತ ತನ್ನ ಕಾಲೇಜು ಮುಗಿಸಿ ಮೊದಲ ಬಾರಿಗೆ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ಬಂದಿದ್ದ. ಆಗ ಅವನಿಗೆ ತನ್ನ ಕಂಪ್ನಿ ಕಡೆಯಿಂದ ಒಂದು ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಮತ್ತೆ ಪ್ರತಿ ಸಲ ಆತ ಆ ಕ್ರೆಡಿಟ್ ಕಾರ್ಡ್ ಅನ್ನ ಉಪಯೋಗ ಮಾಡ್ತಾ ಇರ್ತಾನೆ. ಆದ್ರೆ ಯಾವಾಗ ಮಂತ್ ಎಂಡ್ ನಲ್ಲಿ ಕ್ರೆಡಿಟ್ ಕಾರ್ಡ್ ಬಿಲ್ ನೋಡ್ತಾನೆ, ಅದು ಆಗಿರುತ್ತೆ 1,50,000 ರೂಪಾಯಿ. ಇಷ್ಟೊಂದು ಖರ್ಚು ಮತ್ತೆ ಅಮೌಂಟ್ ಅನ್ನ ನೋಡಿ ಆತ ಶಾಕ್ ಆಗ್ತಾನೆ. ಆದ್ರೆ ಬಿಲ್ ಮೇಲೆ ಕೊನೆಗೆ ಬೆರೆದಿರುತ್ತೆ ಪೇ ಓನ್ಲಿ 10,000. ಮತ್ತೆ ಇದನ್ನ ಓದಿ ಅಭಿಷೇಕ್ಗೆ ತುಂಬಾ ಖುಷಿ ಆಗುತ್ತೆ. ಇಷ್ಟೇ ಅಮೌಂಟ್ ಪೇ ಮಾಡ್ಬೇಕಾ ಅಂತ ಅನ್ಕೊಳ್ತಾನೆ. ಆಗ ಪಕ್ಕದಲ್ಲೇ ಕುಳಿತ ಅವನ ತಂಗಿ ಅವನಿಗೆ ಅದರ ಟರ್ಮ್ಸ್ ಅಂಡ್ ಕಂಡೀಷನ್ ಓದಲು ಹೇಳ್ತಾರೆ. ಆಗ ಅಭಿಷೇಕ್ ಓದಲು ಪ್ರಾರಂಭ ಮಾಡ್ತಾನೆ. ಅಲ್ಲಿ ಬರೆದಿರುತ್ತೆ ಉಳಿದ ಅಮೌಂಟ್ ಮೇಲೆ 18% ಅಸಲು ಪೇ ಮಾಡಬೇಕು ಎಂದು. ಮತ್ತೆ ಇದನ್ನ ಓದಿ ಅಭಿಷೇಕ್ ನ ಮೈಂಡ್ ಆಫ್ ಆಗುತ್ತೆ. ಆಗ ಅವನಿಗೆ ಅರ್ಥ ಆಗುತ್ತೆ ಆತ ಒಂದು ಟ್ರ್ಯಾಪ್ ನಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಅನ್ನೋದು. ಇದನ್ನ ಅನೇಕ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಯೂಸ್ ಮಾಡುತ್ತೆ. ಅದಕ್ಕೆ ಆಥರ್ ಹೇಳ್ತಾರೆ ನೀವು ಸಾಲವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಏಕೆಂದ್ರೆ ಬ್ಯಾಂಕ್ಸ್ ಮತ್ತೆ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಇಂತಹ ಡೀಲ್ಸ್ ಮತ್ತೆ ಸ್ಕೀಮ್ಸ್ ನೀಡಿ ನಿಮ್ಗೆ ಅಟ್ರಾಕ್ಟ್ ಮಾಡುತ್ತೆ. ಅದನ್ನ ನೀವು ನೋ ಅನ್ನೋದಿಲ್ಲ. ಮತ್ತೆ ಒಂದ್ಸಲ ನೀವು ಈ ಡೀಲ್ ಒಳಗೆ ಸಿಕ್ಕಿ ಬೀಳ್ತಾ ಇದ್ದಂತೆ ಅವುಗಳಿಂದ ಆಚೆ ಬರೋದು ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಒಂದ್ ವೇಳೆ ನೀವು ಈ ಡೀಲ್ ಒಳಗೆ ಸಿಕ್ಕಿ ಬಿದ್ರು ಆಥರ್ ನಮಗೆ ಒಂದು ಒಳ್ಳೆಯ ಉಪಾಯ ಹೇಳ್ತಾರೆ. ದೊಡ್ಡ ಸಾಲವನ್ನು ಕೆಲವೇ ಸಮಯದಲ್ಲಿ ಪೂರ್ಣಗೊಳಿಸಬಹುದು. ಮತ್ತೆ ಆ ಟೆಕ್ನಿಕ್ಸ್ ಇದೆ. ನೀವು ತಮ್ಮ ಎಲ್ಲ ಸಾಲವನ್ನು ಲಿಸ್ಟಿಂಗ್ ಮಾಡಿ ಮತ್ತೆ ಇಂಟ್ರೆಸ್ಟ್ ರೇಟ್ ನ ಅಕೌಂಟಿಂಗ್ ಆ ಸಾಲವನ್ನು ಅಸೆಂಡಿಂಗ್ ಆರ್ಡರ್ ನಲ್ಲಿ ಬರೆದು ಇಡಿ. ಉದಾಹರಣೆಗೆ ನಿಮ್ಮ 3 ಲೋನ್ಸ್ ಗಳಿವೆ ಅನ್ಕೊಳ್ಳೋಣ. ಅದರಲ್ಲಿ ಮೊದಲ ಸಾಲದ ರೇಟ್ ಆಫ್ ಇಂಟ್ರೆಸ್ಟ್ ಇದೆ 12%, ಎರಡನೇದು 9% ಇದೆ, ಮತ್ತೆ ಮೂರನೇದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ 24%. ಅದಕ್ಕೆ ಎಲ್ಲಕ್ಕಿಂತ ಮೊದಲು 9% ರೇಟ್ ಆಫ್ ಇಂಟ್ರೆಸ್ಟ್ ಇರೋದು ಬರೆಯಬೇಕು. ಮತ್ತೆ ಎಲ್ಲಕ್ಕಿಂತ ಮೊದಲು ಆ ಸಾಲವನ್ನು ಪಾವತಿ ಮಾಡಬೇಕು. ಹಾಗೆ ಎರಡನೇ ಸಾಲ ಮತ್ತೆ ಕೊನೆಯದಾಗಿ ಮೂರನೇ ಸಾಲವನ್ನು ಪಾವತಿ ಮಾಡಬೇಕು. ಏಕೆಂದ್ರೆ ನೀವು ಫೈನಾನ್ಷಿಯಲಿ ಫ್ರೀ ಲೈಫ್ ಮತ್ತೆ ಖುಷಿಯಿಂದ ತುಂಬಿರುವ ಹೆಲ್ತಿ ಲೈಫ್ ಆವಾಗಲೇ ಬದುಕಬಹುದು ಯಾವಾಗ ನಿಮ್ಮ ಮೇಲೆ ಲೋನ್ಸ್ ಗಳ EMI ಗಳ ಭಾರ ಇರುವುದಿಲ್ಲ. ಸ್ಟೆಪ್ ನಂಬರ್ 3 ಬೈ ಸ್ಟಾಕ್ಸ್ ಅಂಡ್ ಇಂಡೆಕ್ಸ್ ಫಂಡ್. ಈ ಸ್ಟೆಪ್ ಆಥರ್ ನ ಜೀವನ ಬದಲಾವಣೆ ಮಾಡಿತ್ತು. ಅದುವೇ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಅಂಡ್ ಇಂಡೆಕ್ಸ್ ಫಂಡ್. ಕೆಲವು ವರ್ಷಗಳನ್ನ ಬಿಟ್ರೆ ಭಾರತೀಯ ಜನರ ಮೈಂಡ್ ಒಳಗೆ ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ಇನ್ವೆಸ್ಟಿಂಗ್ ನ ಬಗ್ಗೆ ಒಂದೇ ಅಭಿಪ್ರಾಯ ಇತ್ತು, ಅದುವೇ ಲಾಸ್. ಏಕೆಂದ್ರೆ ನಮ್ಮ ದೇಶದಲ್ಲಿ ಕೆಲವೊಂದು ಇಂತಹ ಸ್ಕ್ಯಾಮ್ಸ್ ನೋಡಲು ಸಿಕ್ಕಿವೆ. ಜನ ಇದರಿಂದ ಭಯಗೊಂಡಿದ್ದಾರೆ. ಅಂದ ಹಾಗೆ ನಾನು 18ನೇ ವರ್ಷದವನು ಆಗಿದ್ದಾಗ ನಮ್ಮ ತಂದೆಯ ಬಳಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೇಳಿದಾಗ ಅವರ ಅಭಿಪ್ರಾಯ ಕೂಡ ನೋ ಆಗಿತ್ತು. ಮತ್ತೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಲು 1 ರೂಪಾಯಿ ಕೊಡ್ಲಿಲ್ಲ. ಆದರೆ ಕೆಲವು ದಿನಗಳಿಂದ ಜನರಲ್ಲಿ ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಿದೆ. ಹಳೆಯ ಕಂಪನಿಗಳು ಅನೇಕ ವರ್ಷಗಳಿಂದ ಮಾರ್ಕೆಟ್ ನಲ್ಲಿ ಇರಲಿಲ್ಲ. ಆ ಕಂಪನಿಗಳು ಕೂಡ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜೆ ಇಡ್ತಾ ಇವೆ. ಇದರಿಂದ ದೇಶದ ಎಕಾನಮಿ ಮತ್ತೆ ಸ್ಟ್ರಕ್ಚರ್ ಮೇಲೆ ಒಳ್ಳೆಯ ಪ್ರಭಾವ ಬೀರ್ತಾ ಇದೆ. ಅದಕ್ಕೆ ಒಂದು ಕೋಟ್ ಇದೆ, ಪುವರ್ ಪೀಪಲ್ ಸ್ಪೆಂಡ್ ಟೈಮ್ ಅಂಡ್ ಅರ್ನ್ ಮನಿ, ವಿಲ್ ರಿಚ್ ಪೀಪಲ್ ಸ್ಪೆಂಡ್ ಮನಿ ಅಂಡ್ ಬೈ ಟೈಮ್. ನೋಡಿ, ಇದೊಂದು ಚಿಕ್ಕ ವಾಕ್ಯ ಆಗಿದೆ, ಆದರೂ ಇದರ ಅರ್ಥ ತುಂಬಾ ಗಾಢವಾಗಿದೆ. ರಿಚ್ ಮೈಂಡ್ ಸೆಟ್ ನ ವ್ಯಕ್ತಿ ಹಣ ಸಂಪಾದನೆ ಮಾಡುವುದರ ಜೊತೆಗೆ ಇಂತಹ ಸ್ಥಾನದಲ್ಲಿ ಸ್ಪೆಂಡ್ ಮಾಡ್ತಾನೆ. ಅಲ್ಲಿ ಆತ ತನಗಾಗಿ ಟೈಮ್ ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಖರೀದಿ ಮಾಡ್ತಾನೆ. ಮತ್ತೆ ಇದನ್ನ ಆಥರ್ ಆದಷ್ಟು ಬೇಗ ಅರ್ಥ ಮಾಡಿಕೊಂಡಿದ್ರು. ಅದಕ್ಕೆ ಅವರು ಇಂಡೆಕ್ಸ್ ಫಂಡ್ ನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದ್ರು. ಆಥರ್ ಹೇಳ್ತಾರೆ ಅತಿ ಕಡಿಮೆ ಅಂದ್ರೂ ತಮ್ಮ ಸಂಪಾದನೆಯ 10% ಇಂಡೆಕ್ಸ್ ಫಂಡ್ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಬೇಕು. ಏಕೆಂದ್ರೆ ಓವರ್ ದ ಇಯರ್ ಆ ಅಮೌಂಟ್ ಕಂಪೌಂಡ್ ಆಗಿ ನಿಮಗೆ ಭವಿಷ್ಯದಲ್ಲಿ ಎಕ್ಸ್ಟ್ರಾ ಅಮೌಂಟ್ ತಂದು ಕೊಡಬೇಕು. ಮತ್ತೆ ಯಾವ ಗೆಟ್ವೇ ಫಂಡ್ ನಿರ್ಮಾಣ ಮಾಡಬೇಕು ಅನ್ಕೊಂಡಿದ್ರಿ ಅದನ್ನು ನೀವು ರೆಡಿ ಮಾಡಿಕೊಳ್ಳಬಹುದು. ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ರಿಸ್ಕ್ ಇರೋದಿಲ್ವಾ? ನೋಡಿ, ನಾನು ನಿಮಗೆ ಸುಳ್ಳು ಹೇಳೋದಿಲ್ಲ. 2008-9 ಬಂದ ಹೌಸಿಂಗ್ ಬಫರ್ ಕ್ರಾಶ್ ನಲ್ಲಿ ವಾರೆನ್ ಬಫೆಟ್ ಅವರಿಗೂ ನಷ್ಟ ಆಗಿತ್ತು. ಆದರೆ ನಿಮ್ಮ ರೂಲ್ಸ್ ಮತ್ತೆ ಇನ್ವೆಸ್ಟಿಂಗ್ ಪ್ರಿನ್ಸಿಪಲ್ ಸರಿಯಾಗಿ ಇದ್ರೆ ದೊಡ್ಡ ದೊಡ್ಡ ರಿಸ್ಕ್ ಕೂಡ ರಿವಾರ್ಡ್ ನಲ್ಲಿ ಕನ್ವರ್ಟ್ ಮಾಡಬಹುದು. ಮತ್ತೆ ಇದನ್ನ ಸ್ವತಃ ವಾರೆನ್ ಬಫೆಟ್ ಮಾಡಿ ತೋರಿಸಿದ್ದಾರೆ. ಮತ್ತೆ ತಮ್ಮ ಸಲುವಾಗಿ ಒಂದು ವೆಲ್ತ್ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಹಣ ಹೂಡಿಕೆ ಮಾಡಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.